ವೀಕ್ಷಕರೇ ನಮಸ್ಕಾರ. ನಾನಿವತ್ತು ಮಲ್ಲಿಗೆಯಷ್ಟು ಸಾಫ್ಟ್ ಆದ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಮಲ್ಲಿಗೆಯಷ್ಟು ಮೃದುವಾಗಿ ಬಂದಿದೆ. ಮಾತ್ರ ಈ ಥರ ಒಂದ್ಸಲ ಟ್ರೈ ಮಾಡಿ. ನೀವು ಕೂಡ ಮನೇಲಿ ಈ ಥರ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಇಡ್ಲಿನ ತುಂಬ ಇಷ್ಟಪಟ್ಟು ತಿಂತೀರಾ. ಮೊದಲಿಗೆ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಲೋಟದಲ್ಲಿ 2 ಲೋಟ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಇಲ್ಲ ಅಂದರೆ ಮನೆ ಅಕ್ಕಿಲೂ ಮಾಡ್ಕೋಬೋದು. ಮತ್ತು ಅದೇ ಲೋಟದಲ್ಲಿ 3/4 ಲೋಟದಷ್ಟು ಗಟ್ಟಿ ಅವಲಕ್ಕಿ ಮತ್ತು ಅರ್ಧ ಲೋಟದಷ್ಟು ಸಬ್ಬಕ್ಕಿನ ಹಾಕ್ಕೊಂಡು 3 ಮಿಕ್ಸ್ ಮಾಡಿಕೊಂಡು 1-2 ಸಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಅದಕ್ಕೇನೆ 1 ಬೌಲಷ್ಟು ನೀರು ಸೇರಿಸಿ ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿ ನೋಡಿ. ಇವಾಗ ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೊಂಡು ಅದೇ ಲೋಟದಲ್ಲೇ 3/4 ಲೋಟದಷ್ಟು ಉದ್ದಿನ ಕಾಳನ್ನ ನೆನೆಯೋಕ್ಕಾಗ ಇಡ್ತಾ ಇದ್ದೀನಿ. ಅದನ್ನು ಒಂದು ಸಲ ವಾಶ್ ಮಾಡಿ ಅದಕ್ಕೂ 1-2 ಲೋಟದಷ್ಟು ನೀರು ಸೇರಿಸಿ ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ, ಒಂದು 4 to 5 hours ಆಗಿದೆ ನೆನೆದು. ಎಷ್ಟು ಚೆನ್ನಾಗಿ ಉದ್ದಿನ ಕಾಳೆಲ್ಲ ಎಷ್ಟು ಚೆನ್ನಾಗಿ ಅಳ್ಳಿದೆ ನೋಡಿ. ಇಲ್ಲಿ ಅವಲಕ್ಕಿ, ಸಬ್ಬಕ್ಕಿ, ಅಕ್ಕಿ ಎಲ್ಲ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ತುಂಬ ಚೆನ್ನಾಗಿ ಅಳ್ಕೊಂಡಿದೆ ಇದು ನೋಡಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕೆಲ್ಲನೂ. ಮೊದಲಿಗೆ ನಾನು ಉದ್ದಿನ ಕಾಳನ್ನ ತೊಳ್ಕೊಂಡು ಅದರಲ್ಲಿರೋ ನೀರು ತೆಗ್ದು ಒಂದು ಮಿಕ್ಸರ್ ಜಾರ್ಗೆ ಉದ್ದಿನ ಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ರುಬ್ಕೋತಾ ಇದ್ದೀನಿ. ಉದ್ದಿನ ಕಾಳನ್ನ ತುಂಬ ಸಣ್ಣದಾಗಿ ರುಬ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಆ ಉದ್ದಿನ ಕಾಳು ರುಬ್ಬಿರೋದನ್ನು ಒಂದು ಬೌಲಲ್ಲಿ ನೀರು ತೊಗೊಂಡು ಅದಕ್ಕೆ ಹಾಕಿದ್ರೆ ಅದು ತೇಲ್ಬೇಕು. ಆವಾಗ ಚೆನ್ನಾಗಿ ರುಬ್ಬಿದೆ ಅಂತ ಅರ್ಥ. ಅದು ಇಡ್ಲಿನೂ ಚೆನ್ನಾಗಿ ಬರುತ್ತೆ ಹಿಂಗೆ ತೇಲ್ತಾ ಇದ್ರೆ. ಇದು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೆನೆಸಿಟ್ಟಿರೋ ಅಕ್ಕಿ, ಸಬ್ಬಕ್ಕಿ, ಅವಲಕ್ಕಿನ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ. ಈ ಅಕ್ಕಿ ಇದು ಸ್ವಲ್ಪ ತರ್ತರಿಯಾಗೇನೆ ರುಬ್ಬಬೇಕು. ತುಂಬ ಸಣ್ಣದಾಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು. ಇಡ್ಲಿಗೆ ಸ್ವಲ್ಪ ತರ್ತರಿಯಾಗೇನೆ ರುಬ್ಕೋಬೇಕು ಇದನ್ನು ನೋಡಿ. ಅದನ್ನು ರುಬ್ಕೋತಾ ಇದ್ದೀನಿ. ಇವಾಗ ಅದನ್ನು ಉದ್ದಿನ ಬೇಳೆದು ಹಾಕಿದ್ವಲ್ಲ ಅದಕ್ಕೇನೆ ಅದನ್ನು ಸೇರಿಸ್ಕೋತಾ ಇದ್ದೀನಿ. ಈಗ ಪೂರ್ತಿ ಎಲ್ಲ ರುಬ್ಬಿ ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸೌಟಲ್ಲೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ, ಉದ್ದಿನ ಬೇಳೆದೆಲ್ಲ ರುಬ್ಬಿರೋ ಮಿಶ್ರಣನ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೌಟಲ್ಲಿ ಬೀಟ್ ಮಾಡೋದಕ್ಕಿಂತ ಕೈಲೇ ಬೀಟ್ ಮಾಡಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕೈಯಲ್ಲೆಲ್ಲ ಬೀಟ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ. ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಮಾತ್ರ. ವಾವ್, ಹಿಂಗೆ ಉಬ್ಬು ಬರಬೇಕು ಹಿಟ್ಟು. ದೋಸೆ ಹಿಟ್ಟಾಗಲಿ, ಇಡ್ಲಿ ಹಿಟ್ಟಾಗಲಿ ಹಿಂಗೆ ಉಬ್ಬು ಬಂದ್ರೇ ತುಂಬ ಚೆನ್ನಾಗಿ ಬರೋದು ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ತೆಗೆದು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಇಡ್ಲಿ ಪಾತ್ರೆಗೆ ಒಂದು 4-5 ಲೋಟ ನೀರನ್ನ ಸೇರಿಸ್ಕೊಂಡು ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನ್ನ ಬಿಡ್ಕೊತಾ ಇದ್ದೀನಿ. ಇಡ್ಲಿ ಪ್ಲೇಟ್ಸ್ಗೆ ನೋಡಿ ಇಡ್ಲಿ ಹಿಟ್ಟು ಬಿಟ್ಕೊಂಡಿದ್ದೀನಿ. ಒಂದು 3/4 ಭಾಗದಷ್ಟು ಇಡ್ಲಿ ಹಿಟ್ಟು ಬಿಟ್ಕೋಬೇಕಷ್ಟೇ. ಇವಾಗ ನೀರು ಕಾದಿದೆ. ನೀರು ಕಾದ್ಮೇಲೆ ಇಡ್ಲಿನ ಬೇಯಕ್ಕೆ ಇಡಬೇಕು, ಇಡ್ಲಿ ಪ್ಲೇಟ್ಸ್ನ ಇಡಬೇಕು. ಇಲ್ಲಾಂದರೆ ಇಡ್ಲಿ ಒಂಥರ ಮೆತ್ತೆ ಆಗಿಬಿಡುತ್ತೆ. ನೀರು ಚೆನ್ನಾಗಿ ಕುದ್ಮೇಲೆ ಇಡ್ಲಿ ಪ್ಲೇಟ್ಸ್ ಇಡ್ತಾಯಿದ್ದೀನಿ ನೋಡಿ. ಇಡ್ಲಿ ಬೆಂದಿದೆ. ಇವಾಗ ಇಡ್ಲಿ ಬೆಂದಿದೆ ಅಂತ ಹೆಂಗೆ ಚೆಕ್ ಮಾಡೋದು ಅಂದರೆ ಅದಕ್ಕೆ ಒಂದು ಸ್ಪೂನ್ ಆಗಲಿ ಇಲ್ಲ ಚಾಕುಲಾಗಲಿ ಅದಕ್ಕೆ ಒಂದು ಸ್ವಲ್ಪ ಚುಚ್ಚಿದಾಗ ಅದು ಅಂಟಬಾರ್ದು. ಅದಕ್ಕೆ ನೋಡಿ, ಇಲ್ಲಿ ಅಂಟ್ತಾ ಇಲ್ಲ. ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಮಾತ್ರ. ಅಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೀವು ಮನೇಲಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಇಷ್ಟಪಟ್ಟು ತಿಂತೀರಾ ನೀವು ನೋಡಿ. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಇಡ್ಲಿ ಮೇಕೆ ಸ್ವಲ್ಪ ತಣ್ಣೀರನ್ನ ಸವರ್ಕೋತಾ ಇದ್ದೀನಿ. ಇವಾಗ ಎಲ್ಲನ ತೆಗ್ದಿಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ವಾವ್. ನೀವೊಂದು ಸಲ ಟ್ರೈ ಮಾಡಿ ಈ ರೀತಿ ಮಾತ್ರ. ತುಂಬ ಇಷ್ಟಪಟ್ಟು ತಿಂತೀರಾ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ. ನೀವೇನೆ ಹಾಗೇನೆ ಎಷ್ಟು ಪ್ಲಫಿಯಾಗಿ ಎಷ್ಟು ಮೃದುವಾಗಿ ಬಂದಿದೆ ಮಾತ್ರ. ವಾವ್, ಸೂಪರಾಗಿದೆ ಮಾತ್ರ ಇಡ್ಲಿ. ಈ ಥರ ಒಂದು ಸಲ ಟ್ರೈ ಮಾಡಿ. ನಾನು ಹೇಳ್ಕೊಟ್ಟಿದ್ದ ಮೆಥಡಲ್ಲಿ. ನಾನು ಇಡ್ಲಿಗೆ ಕಾಂಬಿನೇಷನಾಗಿ ಚಿಕನ್ ಸಾಂಬಾರು ಇತ್ತು ನಮ್ಮನೆ. ಅದರಲ್ಲೇ ತಿಂತಾಯಿದ್ವಿ ನೋಡಿ. ಸಾಂಬಾರಿಗೆ ಹಿಂಗೆ ಡಿಪ್ ಮಾಡಿದ್ರೆ ಅದು ಸಾಂಬಾರು ಫುಲ್ ಇಡ್ಲಿ ಒಳಗಡೆ ಇಳಿಬೇಕು. ಮುರಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ ಮಾತ್ರ ಇಡ್ಲಿ. ಅಷ್ಟು ಸಾಫ್ಟಾಗಿದೆ ಮಾತ್ರ ಇಡ್ಲಿ.
ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೀವು. ವಾವ್, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಅಡುಗೆ ನಿಮ್ಗೆ ಇಷ್ಟ